ಇದು ಟ್ರಿಗ್ನೋಮೆಟ್ರಿದು 22ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ ಅಂದರೆ 8ನೇ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಸೈನ್ ಎ ಮೈನಸ್ ಬಿ ಅಂದರೆ ಹಾಫು, ಕಾಸ್ ಎ ಪ್ಲಸ್ ಬಿ ಅಂದರೂ ಹಾಫು. ಎ ಪ್ಲಸ್ ಬಿ ಸೇರಿಸಿದ್ರೆ 90 ಡಿಗ್ರಿಗಿಂತ ಚಿಕ್ಕದಿರ್ತದೆ, ಚಿಕ್ಕದು ಇಲ್ಲ 90 ಡಿಗ್ರಿಗೆ ಸಮ ಇರ್ತದೆ. ಎ ದೊಡ್ಡದು ಬಿಗಿಂತ. ಎ ಮತ್ತು ಬಿನ ಕಂಡುಹಿಡಿಬೇಕು. ಇವಾಗ ಏನೇನು ಕೊಟ್ಟವ್ರೆ ಫಸ್ಟ್ ಬರೀಬೇಕಿಲ್ಲಿ. ಏನೇನು ಸೈನ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು ಹಾಫು, ಅದೇ ಥರ ಕಾಸ್ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು ಹಾಫು. ಆದರೆ ಎ ಬಿಗರ್ ದೆನ್ ಬಿ ಏನನ್ನು ಕಂಡುಹಿಡಿಬೇಕು, ಎ ಎಷ್ಟು ಅಂತ ಕಂಡುಹಿಡಿಬೇಕು, ಬಿ ಎಷ್ಟು ಅಂತ ಕಂಡುಹಿಡಿಬೇಕು. ಎ ಬಿಗಿಂತ ದೊಡ್ಡದು ಅಂತ ಕೊಟ್ಟವ್ರೆ. ಫಸ್ಟು ಮೊದಲನೇ ಈಕ್ವೇಷನ್ ತಗೋಬೇಕು. ಇದರಲ್ಲಿ ಏನು ಅಂದರೆ ಇದು ಏನು ಕೊಟ್ಟವ್ರು ಇದರಲ್ಲಿ ಸೈನ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು ಹಾಫ್ ಅಂತ. ಇವಾಗ ಹಾಫ್ನ ಸೈನಲ್ಲಿ ಬರೀಬೇಕು, ಆಮೇಲೆ ಸೈನ್ ಫಂಕ್ಷನ್ಗಳನ್ನ ಕ್ಯಾನ್ಸಲ್ ಮಾಡ್ಬೋದು. ಸೈನ್ 0 ಡಿಗ್ರಿ 0, ಸೈನ್ 30 ಡಿಗ್ರಿ ಹಾಫು, ಅಲ್ಲಿಗೆ ಹಾಫ್ನ ಸೈನ್ 30 ಡಿಗ್ರಿ ಅಂತ ಬರಿಬೋದು. ಸೈನ್ ಎ ಮೈನಸ್ ಬಿ ಈಕ್ವಲ್ ಟು ಸೈನ್ ಆಫ್ 30 ಡಿಗ್ರಿ. ಇದರಲ್ಲಿ ಸೈನ್ ಫಂಕ್ಷನ್ನ ತೆಗೆದುಹಾಕ್ಬೇಕು. ಎರಡು ಕಡೆನೂ ಸೈನ್ ಫಂಕ್ಷನ್ ತೆಗೆದುಹಾಕಿದ್ರೆ ಒಳಗಡೆ ವ್ಯಾಲ್ಯೂ ಉಳಿದಿರ್ತದೆ. ಎ ಮೈನಸ್ ಬಿ ಈಕ್ವಲ್ ಟು 30 ಡಿಗ್ರಿ ಆಗಿರ್ತದೆ. ಇದು ಒಂದನೇ ಈಕ್ವೇಷನ್ನು. ಅದೇ ಥರ ಇನ್ನೊಂದು ಈಕ್ವೇಷನ್ ತಗೋಬೇಕು. ಯಾವುದು ಕಾಸು. ಕಾಸ್ ಎ ಮೈನಸ್ ಬಿ, ಕಾಸ್ ಎ ಪ್ಲಸ್ ಬಿ ಈಕ್ವಲ್ ಟು ಹಾಫ್ ಅಂತ ಆಯ್ತದ. ಇದರಲ್ಲಿ ಏನಂತ ಮಾಡಬೇಕು, ಕಾಸ್ ಎ ಪ್ಲಸ್ ಬಿಗೆ ಹಾಫ್ ಎಲ್ಲಿ ಬರ್ತದೆ ಕಾಸಲ್ಲಿ. ಕಾಸ್ 0 ಡಿಗ್ರಿ 1, ಕಾಸ್ 30 ಡಿಗ್ರಿ √3/2, ಕಾಸ್ 45 1/√2, ಕಾಸ್ 60 ಡಿಗ್ರಿ ಹಾಫು. ಅದು ಫಸ್ಟಿಂದ ಲಾಸ್ಟ್ ತನಕ 0 ಇಂದ 1 ಆಯ್ತದೆ ಸೈನಲ್ಲಿ. ಅದು 1ರಿಂದ 0 ಆಯ್ತದೆ, ಅಲ್ಲಿಗೆ ಕಾಸ್ 60 ಡಿಗ್ರಿಗೆ ಹಾಫ್ ಬರ್ತದೆ. ಕಾಸ್ 90 ಡಿಗ್ರಿಗೆ ಮತ್ತೆ 0. ಅದು ಕಾಸ್ ಫಂಕ್ಷನ್ನ ಎರಡು ಕಡೆಯಿಂದನೂ ತೆಗೆದುಹಾಕಿದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು 60 ಡಿಗ್ರಿ ಅಂತ ಆಯಿತು. ಈ ಈಕ್ವೇಷನಲ್ಲಿ ಮೈನಸ್ ಬಿನ ಆ ಕಡೆ ಕಳಿಸಿದ್ರೆ ಏನಾಯ್ತದೆ, ಎ ಈಕ್ವಲ್ ಟು 30 ಪ್ಲಸ್ ಬಿ ಅಂತ ಆಯ್ತದೆ. 30 ಪ್ಲಸ್ ಬಿ ಅಲ್ಲಿ ಕೊಟ್ಟವ್ರೆ ಫಸ್ಟು ಎ ಬಿಗಿಂತ ದೊಡ್ಡದು ಅಂತ. ಹಂಗಾಗಿ ಎ ಈಕ್ವಲ್ ಟು 30 ಪ್ಲಸ್ ಬಿ ಅಂತ ಬರೀಬೇಕು. ಈ ಮೊದಲನೇ ಪಾರ್ಟ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗ್ತದೆ, ಇದು ಎ ಈಕ್ವಲ್ ಟು 30 ಪ್ಲಸ್ ಬಿ ಅಂತ ಆಯಿತು. ಎ ಬದಲು ಇಲ್ಲಿ 30 ಪ್ಲಸ್ ಬಿ ಅಂತ ಬರೆದು ಪ್ಲಸ್ ಬಿ ಅಂತ ಬರೆದಾಗ 60 ಆಯ್ತದೆ. ಎ ಬದಲು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲಗ್ ಮಾಡಬೇಕು ಇದನ್ನು 30 ಪ್ಲಸ್ ಬಿ ಅನ್ನೋದನ್ನ. ಬಿ ಪ್ಲಸ್ ಬಿ ಎಷ್ಟು 2b. ಈ 30 ಆ ಕಡೆ ಹೋದರೆ -30 ಆಯ್ತದೆ. 60 - 30, 2b ಈಕ್ವಲ್ ಟು 30. ಈ ಎರಡೂನ 2 ಟೈಮ್ಸ್ ಆಫ್ ಬಿ ಅಂತ 2b ಗುಣಿಸೋದಾಯ್ತಾಯ್ತಾ. ಎರಡೂನ ಕಡೆ ಕಳಿಸ್ಬೇಕು. ಬಿ ಈಕ್ವಲ್ ಟು 30/2, 2 1 2 1 2, 2 5 10. ಬಿ ಈಕ್ವಲ್ ಟು 15 ಡಿಗ್ರಿ ಆಯಿತು. ಇದು ಬಿ ವ್ಯಾಲ್ಯೂ. ಎ ಅಂದ್ರೆಷ್ಟು 30 ಪ್ಲಸ್ ಬಿ ಎಷ್ಟು 15, ಇಲ್ಲಿಗೆ 45 ಆಯಿತು. ಎ ಅಂದರೆ ಇದರಲ್ಲಿ 45 ಡಿಗ್ರಿ, ಬಿ ಅಂದರೆ 15 ಡಿಗ್ರಿ. ಅಲ್ಲಿ ಕೊಟ್ಟಿರೋ ಥರನೇ ಎ ಬಿಗಿಂತ ದೊಡ್ಡದು. ಇದೆರಡು ಕೂಡಿಸಿದ್ರು 90ಕ್ಕಿಂತ ದೊಡ್ಡದಾಯ್ತಾ ಇಲ್ಲ. ಈ ಥರ ನೆಕ್ಸ್ಟು ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಗಳು ಮಾಡ್ತೀನಿ. ಇವಾಗ ಬಾಯ್.